ವೆಲ್ಕಮ್ ಟು IYB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನಂದರೆ, ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ಕೂತ್ಕೊನಹಳ್ಳಿ ಗ್ರಾಮದ ಬಾಂಟ್ಮಾರಿ ಫಾರೆಸ್ಟ್ನಲ್ಲಿ ದುರ್ಗಾ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಇದೆ. ಅದು ಪುರಾತನವಾದ ಕೆತ್ತನೆ ಮಾಡಿರುವಂಥ ದೇವಸ್ಥಾನ ಆಗಿರ್ತದೆ. ಅದೇ ವಿಶೇಷತೆ ಏನು ಅಂದರೆ, ಚೋಳರ ಕಾಲದಲ್ಲಿ ಆಗಿರುವಂಥ ವಿಶೇಷತೆ. ಈಗಿನ ಜನ್ರೇಷನಲ್ಲಿ ಎಲ್ಲ ಥರ ಟೆಕ್ನಾಲಜಿ ಇದೆ. ಆಗಿನ ಜನ್ರೇಷನ್ ಏನು ಟೆಕ್ನಾಲಜಿ ಇಲ್ಲದೇ ಹೇಗೆ ಕೆತ್ತನೆ ಮಾಡಿದರೆ ಎಷ್ಟು ಬ್ಯೂಟಿಫುಲ್ಲಾಗಿ ಕೆತ್ತನೆ ಮಾಡೋರೆ ಅಂದರೆ, ಎಷ್ಟು ಚಂದ ಇದಾಗದೆ ಅಂದರೆ, ಅದನ್ನ ಹಂತವಾಗಿ ಸ್ಟೆಪ್ ಬೈ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಸಂಚಿಕೆಯಲ್ಲೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. IYB ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಹಂತವಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಲೆಟ್ಸ್ ಕಮ್ ಸ್ನೇಹಿತರೆ. ಫೈನಲಿ ರೀಚರ್ಡ್ ಫ್ರೆಂಡ್ಸ್, ಬನ್ನಿ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ಕಾಲದಲ್ಲಿ ಆಗಿತ್ತು, ಚೋಳರ ಕಾಲದಲ್ಲಿ ವಿಗ್ರಹ ಹೇಗೆ ಕೆತ್ತನೆ ಮಾಡಿದ್ರು, ಆಂಜನೇಯ ಸ್ವಾಮಿ ವಿಗ್ರಹನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ. ಫ್ರೆಂಡ್ಸ್ ನೋಡಿ, ಕೂತ್ಗೊಂಡನಹಳ್ಳಿ ಗ್ರಾಮದ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ಕೂತ್ಗೊಂಡನಹಳ್ಳಿ ಗ್ರಾಮ ಅಂತ ಬರುತ್ತೆ. ಗ್ರಾಮದಲ್ಲಿ ಬಾಂಟ್ಮಾರಿ ಫಾರೆಸ್ಟ್ ಅಂತ ಇದೆ. ಆ ಫಾರೆಸ್ಟಲ್ಲಿ ದುರ್ಗಾ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ ನಿಮಗೆ. ಇಲ್ಲಿ ವಿಶೇಷತೆ ಏನು ಅಂದರೆ, ಇದು ಸ್ನೇಹಿತರೆ, ಇದು ಚೋಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ. ಇದು ಚೋಳರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನ. ಈ ಮೊದಲನೇ ವಿಶೇಷತೆ ಅಂದರೆ ನೋಡಿ ಸ್ನೇಹಿತರೆ, ಮುಖ ಎಡಗಡೆ ಆದಂಗಿದೆ ನೋಡಿ ಸ್ನೇಹಿತರೆ. ಇದು ಎಲ್ಲ ನೀವು ಆಂಜನೇಯ ಸ್ವಾಮಿ ವಿಗ್ರಹಗಳನ್ನ ನೋಡಿ, ಯಾವುದು ಬಲ್ಮುಖವಾಗಿ ಇರುತ್ತದೆ. ಆದರೆ ಈ ವಿಗ್ರಹದಲ್ಲಿ ವಿಶೇಷತೆ ಏನಂದರೆ, ಎಡಮುಖವಾಗಿ ಇದಾಗಿದೆ. ಈ ವಿಶೇಷತೆ, ಈ ಕೆತ್ತನೆ ಮಾಡಿರೋ ವಿಶೇಷತೆ ಏನಂದರೆ ನೋಡಿ ಸ್ನೇಹಿತರೆ, ಆಗಿನ ಜನ್ರೇಷನಲ್ಲಿ ಯಾವುದೇ ಥರದ ಟೆಕ್ನಾಲಜಿ ಇರಲಿಲ್ಲ, ಯಾವುದೇ ಥರ ಬ್ಲೂ ಪ್ರಿಂಟ್ ಕೂಡ ಇರಲಿಲ್ಲ, ಏನೂ ಕೂಡ ಇರಲಿಲ್ಲ. ಅವ್ರು ಇಷ್ಟು ಐಡಿಯಾಲಜಿಯಲ್ಲಿ ಕೆತ್ತಿದ್ದಾರೆ ಅಂದರೆ, ಒಂದೇ ಒಂದು ಬಂಡೆ ಇದು ನೋಡಿ ಸ್ನೇಹಿತರೆ. ಇದು ಬಂಡೆ, ಇದು ಒಂದು ಕಲ್ಲು. ಆ ಕಲ್ಲಲ್ಲಿ ಹೇಗೆ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ನಾವು ಅವ್ರಿಗೆ ಏನು ಹೇಳಿದ್ರೂ ಸಾಕಾಗಲ್ಲ. ಎಷ್ಟು ಚಂದವಾಗಿ, ಎಷ್ಟು ಪಾದನ ಹೇಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ, ಹೇಗೆ ಬಾಲನ ಹೇಗೆ ಇದು ಮಾಡಿ ರೊಟೇಟ್ ಮಾಡಿ ಹೇಗೆ ಕೆತ್ತನೆ ಮಾಡಿ ಯಾವ ಥರ ವಿಶೇಷತೆನ ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ಇದನ್ನ ಕೊಟ್ಟಿದ್ದಾರೆ ಅಂದರೆ ನೋಡಿ, ನೀವು ಕೂಡ ನೋಡ್ಬೋದು ಇದನ್ನ. ಇದ್ರ ವಿಶೇಷತೆ ಏನು ಅಂದರೆ ಸ್ನೇಹಿತರೆ, ಇದು ವಾರಕ್ಕೊಂದಿನ ಇದು ಪೂಜೆ ನಡೀತದೆ. ಯಾವುದೇ ಥರದ್ದು ಮೂಲ ಸೌಕರ್ಯ ಇಲ್ಲ ಬರೋದಕ್ಕೆ, ಯಾವುದೇ ಥರದ್ದು ರೋಡು ರಸ್ತೆ ಯಾವುದೇ ಥರದ್ದು ಮೂಲ ಸೌಕರ್ಯ ಇಲ್ಲ. ದಯವಿಟ್ಟು ಸಂಬಂಧಪಟ್ಟವ್ರು ಯಾರು ನೀವು ವಿಡಿಯೋ ಮುಖಾಂತರ ನೋಡೋದ ಮುಖಾಂತರ ಸ್ವಲ್ಪ ಏನಾದರೂ ವ್ಯವಸ್ಥೆ ಮಾಡಿದ್ರೆ ಹೆಚ್ಚಿನ ಭಕ್ತಾದಿಗಳು ಬಂದು ಸ್ವಾಮಿ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ದಯವಿಟ್ಟು ಇದೊಂದು ಕಾರ್ಯ ಇದೊಂದು ಆಗಿಲ್ಲ. ರೋಡು ರಸ್ತೆ ಸೌಲಭ್ಯ ಮತ್ತು ನೀರು ಸೌಲಭ್ಯ ಇದಕ್ಕೆ ಇಲ್ಲ ಇಲ್ಲಿ. ಆದರೂ ಪೂಜೆ ಆದರೂ ಬಂದು ಭಕ್ತಾದಿಗಳು ಏನೋ ಹರಕೆ ಹೊತ್ಕೊಂಡಿರ್ತಾರೆ, ಹರಕೆನ ತೀರ್ಸೋಕ್ಕೆ ಭಕ್ತಾದಿಗಳು ಬಂದು ಇವತ್ತು ಕೂಡ ಸ್ವಾಮಿ ಪೂಜೆ ಮಾಡ್ತಾರೆ. ಹಾಗೆ ಏನು 4 ಜನಕ್ಕೆ ಅನ್ನದಾನ ಏನಿದೆ, ಅನ್ನದಾನ ಕೂಡ ನಡೀತದೆ. ಯಾರು ಹರಕೆ ಹೊತ್ಕೊಂಡಿರ್ತಾರೆ 4 ಜನಕ್ಕೆ ಅನ್ನದಾನ ಕೂಡ ಮಾಡ್ತಾರೆ ಇಲ್ಲಿ. ವಿಶೇಷತೆ ಇನ್ನೊಂದು ಸ್ನೇಹಿತರೆ ಏನಂದರೆ, ಚೋಳರ ಕಾಲ ಆಗಿರುವಂಥ ವಿಶೇಷತೆ ಇದು. ಇನ್ನೊಂದು ಸ್ನೇಹಿತರೆ, ಇದು ಎಲ್ಲನೂ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ ಹೀಗಿರುತ್ತೆ ಮುಖ. ಬಟ್ ಈ ದೇವಸ್ಥಾನದಲ್ಲಿ ಹೀಗಿದೆ, ಹೀಗಿದೆ ಎಡಗಡೆ ಕಡೆಗೆ ಆದಂಗಿದೆ. ಇದೇ ಒಂದು ವಿಶೇಷತೆ ಅಂದರೆ, ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಒಂದೇ ಒಂದು ಬಂಡೆಯಲ್ಲಿ ಸುಂದರವಾದ ಆಕಾರ ಕೊಟ್ಟು ಹೇಗೆ ಇದು ಮಾಡಿದ್ದಾರೆ ಅಂದರೆ, ಅದು ನೋಡೋಕ್ಕೆ ಒಂದು ಇದಾಗಿದೆ. ಮತ್ತು ಇನ್ನೊಂದು ಸ್ನೇಹಿತರೆ, ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತೀನಿ ಅಂತ ಅಂದರೆ, ಪಾಂಡವರು ಇದರಲ್ಲಿ ವಿಶೇಷ ಏನಂದರೆ, ಯಾವುದೋ ನಾನು ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು ಅಂಥದ್ದು. ಈ ಬಂಡೆ ಇದೆ ಅಲ್ವಾ, ಈ ಬಂಡೆ ಮೇಲ್ಗಡೆ ಹೋದರೆ ಪಾಂಡವರು ಬಂದಿದ್ರು ಅನ್ನೋದು ಒಂದು ಇದಿದೆ, ನಂಬಿಕೆ ಇದೆ. ಅಲ್ಲಿ ಮೇಲ್ಗಡೆ ಒಂದು ಒಳಕಲ್ಲು, ಒಂದು ಕಲ್ಲು ಎಲ್ಲ ಹಾಗೆ ಇದೆ. ನಮ್ಮ ಹಿರಿಯರು ಹೇಳ್ತಾ ಇರೋ ಪ್ರಕಾರ ಪಾಂಡವರು ಬಂದಿದ್ರು ಈ ಬೆಟ್ಟಕ್ಕೂ ಇಲ್ಲಿಗೂ ಕೂಡ ಪಾಂಡವರು ಬಂದಿದ್ರು ಅನ್ನೋದು ಒಂದು ಇದಿದೆ. ಮತ್ತು ಇನ್ನೊಂದು ಏನು ವಿಶೇಷತೆ ಹೇಳ್ತೀನಿ ಅಂದರೆ ಸ್ನೇಹಿತರೆ, ಎಷ್ಟೋ ಜನ ಹೇಳ್ತಾರೆ ನಮ್ಮ ಹಿಂದೂ ಧರ್ಮ ಕಾಲ್ಪನಿಕ, ನಮ್ಮ ರಾಮ ಕಾಲ್ಪನಿಕ, ಆಂಜನೇಯ ಕಾಲ್ಪನಿಕ, ಮತ್ತು ಕೃಷ್ಣ ಕಾಲ್ಪನಿಕ, ಶಿವ ಕಾಲ್ಪನಿಕ ಅಂತ. ನಾನು ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ರಾಮ ಕಾಲ್ಪನಿಕ ಆಗಿದೆ, ರಾಮ ಸೇತು ಆಗ್ತಾ ಇರಲಿಲ್ಲ. ಇವಾಗೂ ನೋಡಿ, ಕೊಪ್ಪಳದಲ್ಲಿ ಆಂಜನೇಯ ಸ್ವಾಮಿ ಹುಟ್ಟಿದ ಸ್ಥಳ ಅಂಜನಿ ಬೆಟ್ಟದಲ್ಲಿ, ಅಂಜನಿ ಬೆಟ್ಟನ ದೂರದಿಂದ ನೋಡಿಬೇಕಾದ್ರೆ, ನೀವು ದೂರದಿಂದ ನೋಡಿದಾಗ ಸೇಮ್ ಆಂಜನೇಯ ಸ್ವಾಮಿ ಹೇಗೆ ಇದಾಗಿದ್ದಾನೆ ಹಾಗೆ ಬೆಟ್ಟ ಕಾಣುತ್ತೆ. ಹಾಗೆ ಯಾವುದು ಅಷ್ಟೇ, ನಮ್ಮ ಹಿಂದೂ ಧರ್ಮ ತುಂಬ ವಿಶ್ವಕ್ಕೇ ತುಂಬ ಮಾದರಿಯಾಗಿದೆ ನಮ್ಮ ಹಿಂದೂ ಧರ್ಮ. ಯಾಕಂದರೆ ಈ ಅಶ್ವಿನಿ ಕುಮಾರ್ ಅವ್ರನ್ನ ಈಗಿನ ಜನ್ರೇಷನಲ್ಲಿ ಏನು ಹೇಳ್ತೀವಿ ಅಂದರೆ, ನಾವು ಈ ಅಶ್ವಿನಿ ಕುಮಾರ್ ಅವ್ರನ್ನ ಡಾಕ್ಟರ್ ಅಂತೀವಿ. ಆಗಿನ ಕಾಲದಲ್ಲೇ ಇದ್ದರು. ನಮ್ಮ ಹಿಂದೂ ಧರ್ಮ ಒಂದೊಂದು ದಿಕ್ಕಿಗೂ ಒಂದೊಂದು ಅರ್ಥ ಇರ್ತದೆ ನಮ್ಮದು. ಈ ಸೂರ್ಯ ಚಂದ್ರ ಹೇಗೆ, ಬೆಳಕೆ ಹೇಗೆ ಅನ್ನೋದು ಪ್ರತಿಯೊಂದು ನಮ್ಮ ವೇದ ಪುರಾಣದಲ್ಲೆಲ್ಲ ಅಪ್ಡೇಟ್ ಆಗಿದೆ.
ದಯವಿಟ್ಟು ಅದನ್ನ ಯಾವುದೇ ಕಾರಣಕ್ಕೂ ನಮ್ಮ ಧರ್ಮನ ಯಾವುದು ನೀವು ಆ ಥರ ಹೇಳೋಕ್ಕೆ ಹೋಗಬೇಡಿ. ಇದು ಇರೋದಕ್ಕೆ ಒಂದು 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 ಇರೋದಕ್ಕೆ ಆಗಿನ ಜನ್ರೇಷನಿಂದ ಬಂದು ಇವಾಗೂ ಕೂಡ ನಮ್ಗೆ ಇದಾಗಿ ಬಂದಿದೆ. ಮತ್ತು ವಿಶೇಷತೆ ಇನ್ನೊಂದು ಏನಂದರೆ ಸ್ನೇಹಿತರೆ, ಇದ್ರ ವಿಶೇಷತೆ ಏನಂದರೆ ನೋಡಿ, ಆವಾಗಿನ ಕಾಲದಲ್ಲಿ ಏನಂದರೆ ಏನೂ ಕೂಡ ಇರಲಿಲ್ಲ. ಅಷ್ಟು ಚಂದವಾಗಿ ಕೆತ್ತಿ ನಮ್ಗೆ ಈಗಿನ ಜನ್ರೇಷನ್ಗೆ ಎಷ್ಟೇ ಟ್ರೈ ಮಾಡಿದರೂ ಕೂಡ ಈ ಥರ ಸುಂದರವಾಗಿ ಕೆತ್ತಕ್ಕಾಗಲ್ಲ. ಬಟ್ ಆದರೂ ಕೂಡ ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂದರೆ ನಾವು ನೋಡೋಕ್ಕೆ ಒಂಥರ ವಿಶೇಷತೆ ಆಯ್ತದೆ, ನೋಡೋಕ್ಕೆ ಒಂಥರ ಚೆಂದ ಕಾಣ್ತದೆ, ಇದು ನೋಡೋಕ್ಕೆ ಒಂಥರ ಇದಾಗಿರ್ತದೆ. ಇವಾಗ ಅವಾಗಿನ ಕಾಲದಲ್ಲಿ ಒಂದು ಯಾವ ಥರ ಕೆತ್ತನೆ ಮಾಡಬೇಕು, ಒಂದು ಆಕಾರ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ನಾವು ಬ್ಲೂ ಪ್ರಿಂಟ್ ಎಲ್ಲ ರೆಡಿ ಮಾಡ್ತಿದ್ವಿ ಇವಾಗ ಈಗಿನ ಕಾಲ ಆಗಿದ್ರೆ. ಬಟ್ ಆಗಿನ ಕಾಲದಲ್ಲಿ ಏನಿಲ್ಲ, ಮುಂದೆ ಬಂಡಲ್ಲಿ ಒಂದು ಶೇಪ್ ಕೊಟ್ಟು ಎಷ್ಟು ಚೆಂದ ಕೆತ್ತಿದ್ದಾರೆ ಅಂದರೆ ನೋಡಿ. ನಮ್ಮ ಹಿರಿಯಕರು ಆಗಿನ ಕಾಲದಲ್ಲೂ ನಮಗೆ ಟೆಕ್ನಾಲಜಿ ಕೊರತೆ ಇರಲಿಲ್ಲ, ಆದರೆ ಟೆಕ್ನಾಲಜಿನ ಹೇಗೆ ಹೊರೆ ಹಾಕಬೇಕು ಅನ್ನೋದು ನಮಗೆ ಆವಾಗಿನ ಜನ್ರೇಷನಲ್ಲಿ ಗೊತ್ತಿರಲಿಲ್ಲ ಸ್ನೇಹಿತರೆ. ಆದರೆ ಈ ಕೆತ್ತನೆ ಮಾಡಿದ್ದಾರೆ ಅಂದರೆ ನಮ್ಮ ಹಿಂದೂ ಐಡಿಯಾಲಜಿ ಪ್ರಕಾರ, ನಮ್ಮ ಇದ್ರ ಪ್ರಕಾರ ಎಷ್ಟು ಅವರು ಬುದ್ಧಿವಂತಿಕೆ ಆಗಿದ್ರು, ಹೇಗಿದ್ರು ಅನ್ನೋದು ಇದಾಯ್ತದೆ ಸ್ನೇಹಿತರೆ. ಇನ್ನೊಂದು ನಾನು ಮನವಿ ಮಾಡೋದೇನೆಂದರೆ, ಈ ದೇವಸ್ಥಾನ ನೋಡಿ, ಸೂರ್ಯನ ದಿಕ್ಕು ನೋಡಿ ಸ್ನೇಹಿತರೆ, ಅಲ್ಲಿ ನೋಡಿ ಸ್ನೇಹಿತರೆ, ನೀವು ನೋಡ್ಬೋದು. ನೀವು ನೋಡಿ, ಸೂರ್ಯನ ಬೆಳಕು ಸ್ಟ್ರೈಟಾಗಿ ದೇವಸ್ಥಾನ ಹುಟ್ಟು ಸೂರ್ಯ ಇವಾಗ 6 ಗಂಟೆ 6:30 ಕರೆಕ್ಟಾಗಿ ಹುಟ್ಟಿದಕ್ಕೆ ಸೂರ್ಯನ ಬೆಳಕು ಡೈರೆಕ್ಟ್ ಬಂದು ಆಂಜನೇಯ ವಿಗ್ರಹಕ್ಕೆ ಬೀಳುತ್ತೆ ನೋಡಿ. ಯಾವ ಐಡಿಯಾಲಜಿ ಪ್ರಕಾರ ಸೆಂಟ್ರಲ್ಲಿ ಮಾಡಿದ್ದಾರೆ, ಒಂದು ಬಂಡೆ ಸೆಂಟ್ರಲ್ಲಿ ಮಾಡಿ ಸೂರ್ಯನ ಬೆಳಕು ಸ್ಟ್ರೈಟಾಗಿ ಬೀಳೋ ಥರ ಮಾಡಿದ್ದಾರೆ. ಇದು ಎಷ್ಟು ಸುಂದರವಾಗಿ ಕಾಣ್ತದೆ. ಯಾಕೆ ಗೊತ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಹೀಗೆ ಇದೆ, ಏನೋ ಇದೆ ಅಂತ ಅಂದ್ಬಿಟ್ಟು. ಎಷ್ಟೋ ಇದೆ ನೋಡಿ. ಇದು ಪುರಾತನವಾದಂಥ ವಿಗ್ರಹ, ಇದು ಪುರಾತನವಾದಂಥ ಚೋಳರ ಕಾಲದಿಂದ ಮುಂದೆಯಿಂದ ಇದೆ ಅಂತ ವಿಗ್ರಹ ಇದು ಅಂತ ಹೇಳ್ತಾರೆ. ಈ ಚೋಳರ ಕಾಲದಲ್ಲಿ ಆಗಿರುವಂಥ ವಿಗ್ರಹನೇ ಇದು. ತುಂಬ ಎಡಮುಖವಾಗಿ ಇದೆ ಮುಖ. ದಯವಿಟ್ಟು ಈ ವಿಡಿಯೋನ ನೋಡೋರು ದಯವಿಟ್ಟು ಒಂದು ಸಾರಿ ವಿಸಿಟ್ ಕೊಡಿ. ನಾನು ವಿಸಿಟ್ ಕೊಟ್ಟರು ಕೂಡ ನಿಮಗೆ ವಿಸಿಟ್ ಕೊಟ್ಟರೆ ಕೂಡ ನಿಮಗೆ ಲೊಕೇಶನ್ ಕೂಡ ನಾನು ಹೇಳ್ತೀನಿ. ನಮಗೆ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ, ಕನಕಪುರ ತಾಲೂಕು, ಕೂತ್ಕೊಂಡನಹಳ್ಳಿ ಗ್ರಾಮ ಅಂತ. ಕೂತ್ಕೊಂಡನಹಳ್ಳಿ ಗ್ರಾಮದಲ್ಲಿ ಯಾರು ಬೇಕಾದರೂ ಕೇಳಿದ್ರು ಹೇಳ್ತಾರೆ. ದುರ್ಗಾ ಆಂಜನೇಯ ಸ್ವಾಮಿ ವಿಗ್ರಹ ಎಲ್ಲಿದೆ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಹೇಳ್ಕೊಡ್ತಾರೆ. ಮಧ್ಯ ಕಾಡಿದು, ಮಧ್ಯ ಫಾರೆಸ್ಟ್ ಸ್ನೇಹಿತರೆ, ಫಾರೆಸ್ಟ್ ಮಧ್ಯದಲ್ಲಿ ಇದು ದೇವರಿದೆ. ತುಂಬ ವಿಶೇಷತೆಯಾಗಿ ಚೆನ್ನಾಗಿದೆ ಇದು. ದಯವಿಟ್ಟು ಒಂದು ಸಾರಿ ಕೊಡಿ. ಮತ್ತು ಏನಂದರೆ, ಮೂಲಭೂತ ಸೌಕರ್ಯ ಸ್ವಲ್ಪ ಇದಾಗಿದೆ ಸ್ನೇಹಿತರೆ. ದಯವಿಟ್ಟು ಇದಕ್ಕೆ ಬರೋದಕ್ಕೆ ಒಂದು ಸ್ವಲ್ಪ ರಸ್ತೆ ಆಗಿದ್ದರೆ, ಫಾರೆಸ್ಟ್ ಒಳಗೆ ಸ್ವಲ್ಪ ರಸ್ತೆ ಅಂತ ಮಾಡಿಕೊಟ್ಟಿದ್ರೆ ಭಕ್ತಾದಿಗಳಿಗೆ, ರಸ್ತೆ ಹಾಗೂ ನೀರಿನ ಸವಲತ್ತು ಮಾಡಿಕೊಟ್ರೆ ಖಂಡಿತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಭಕ್ತಾದಿಗಳು. ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರಿಗೆ ವಿಶೇಷತೆ ಪೂಜೆ ಪುನಸ್ಕಾರಗಳು ನಡೀತದೆ. ನಾವು ವಿಡಿಯೋ ಮಾಡ್ತಾರೋ ವಿಶೇಷತೆ ಏನಂದರೆ, ಪುರಾತನ ಅಂತ ಬಂದಿರೋ ವಿಗ್ರಹನ ಮೂಲಭೂತ ಸೌಕರ್ಯ ಚೆನ್ನಾಗಾದರೆ ಇನ್ನು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸ್ವಾಮಿ ಆಶೀರ್ವಾದ ಪಡಿತಾರೆ ಅನ್ನೋದು ನಂಬಿಕೆಯಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. IYB ಯೂಟ್ಯೂಬ್ ಚಾನಲ್ ಅಂತ, ಅದನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಹೇಳ್ತೀನಿ, ಇದೇ ಥರದ ಮುಂದೆ ಇದೇ ಥರ ಪುರಾತನವಾದದ್ದು, ಮುಂದೆ ಹಿಸ್ಟ್ರಿ ಇದಕ್ಕೆಲ್ಲ ಇರುವಂಥದ್ದು ಯಾವುದೇ ಥರದ ಪ್ಲೇಸಸ್ ಇದ್ದರೆ ಖಂಡಿತ ಅದನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಮೊದಲನೇ ವೀಡಿಯೋ ಆಗಿರೋದ್ರಿಂದ ಇದು ಸ್ಟಾರ್ಟಿಂಗು. ಮುಂದೆ ಹೋಗ್ತಾ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಹೇಗೆ ಇದೇ ಥರ ಪುರಾತನವಾದದ್ದು ಏನು ವಿಶೇಷತೆ ಇದೆ, ಹೇಗೆ ನಮ್ಮ ಆಗಿದೆ ಹೇಗೆ ಅನ್ನೋದು ನನ್ನೆಲ್ಲ ವಿಶೇಷತೆಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾವುದು ಅಷ್ಟೇ ಸ್ನೇಹಿತರೆ ನಾನು ಹೇಳೋದು. ಇದು ಮೂಲ ಸೌಕರ್ಯಗಳೊಂದು ಆಗಿಬಿಟ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ ಜನಗಳು ಅನ್ನೋದು ನಮ್ಮದು ಒಂದು ನಂಬಿಕೆ ಇದೆ. ಖಂಡಿತ ಯಾರು ನೋಡ್ತಾ ಇದ್ದೀರಾ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚಿನ ಜನಗಳಿಗೆ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಜೈ ಶ್ರೀರಾಮ್.